ಬಿಗ್ ಬಾಸಲ್ಲಿ ಈ ಬಿಗ್ ಬಾಸ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜಗಳ ಹಚ್ಚಿಸಿ ಮಜಾ ನೋಡಿಸ್ತಾರೆ. ಜಗಳ ಹಚ್ಸೋದೇ ಬಿಗ್ ಬಾಸ್ ಅಂತ ಆಗ್ತಾಯಿದೆ. ಯಾಕಂದರೆ ನಿನ್ನೆ ಯಾವುದೋ ಒಂದು ಟಾಸ್ಕ್ ಆಯಿತು, ಅದರಲ್ಲಿ ನಾಮಿನೇಟೆಡ್ ಆದವರು, ನಾಮಿನೇಟ್ ಆಗದೇ ಇದ್ದವ್ರದ್ದು ಒಂದು ಟಾಸ್ಕ್ ಆಯಿತು. ಅದರಿಂದ ಒಬ್ಬರನ್ನ ನಾಮಿನೇಟ್ ಆಗದೇ ಇದ್ದಂಥ ತಂಡಕ್ಕೆ ಕಳಿಸ್ಬೇಕು. ನಾಮಿನೇಟ್ ಆದ ತಂಡದವರು ಗೆದ್ದುಬಿಟ್ರು, ಅದನ್ನು ಅಲ್ಲಿ ಕಳಿಸ್ಬೇಕು. ಆವಾಗ ಈ ಬಿಗ್ ಬಾಸ್ ಅವ್ರು ಏನು ಹೇಳಬೇಕು, ಬಹುಮತದಿಂದ ಕಳಿಸಿ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಮ್ಮತದಿಂದ ಒಬ್ಬರನ್ನ ಕಳಿಸ್ಬೇಕು ಅಂತಾರೆ. ಆ ರಕ್ಷಿತಾ ಮುಂಚೆನೇ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಅವಳು ಯಾಕೆ ಆಡ್ತಾ ಇದ್ದಾಳೆ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಚೆನ್ನಾಗಿ ಆಡಿದ್ಲು ಪಾಪ. ಅವಳನ್ನ ನಾಮಿನೇಟ್ ಆಗದೇ ಇರುವಂಥ ತಂಡಕ್ಕೆ ಕಳಿಸ್ಬೇಕಾಗಿತ್ತು. ಆದರೆ ಈ ರಕ್ಷಿತಾ ಎಲ್ಲದಕ್ಕೂ ಅಡ್ಡಗಾಲ ಹಾಕ್ತಾಳೆ. ತಾನಂತೂ ಆಡಿಲ್ಲ, ಹೋಗೋಕ್ಕೂ ಬಿಡಲ್ಲ. ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಫಸ್ಟ್ ರಕ್ಷಿತಾ ಇಷ್ಟ ಆಗ್ತಾಯಿದ್ಲು, ಇವಾಗ ಒಂಥರ ವಿಚಿತ್ರವಾಗಿ ಆಡ್ತಾಳೆ, ಹುಚ್ಚಿ ಥರ ಆಡ್ತಾಳೆ. ಏನು ಜಗಳ ಆಡ್ತಾಳೆ. ಮಂಗಳೂರು ಜನಕ್ಕೆ ಕಲ್ಚರೇ ಇಲ್ವಾ ಅನ್ನೋ ಥರ ಆಡ್ತಾ ಇದ್ದಾಳೆ. ಮಂಗಳೂರು ಜನರಿಗೆ ಎಲ್ಲರೂ ಒಳ್ಳೆಯವರು ಇರ್ತಾರೆ, ಆದರೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅವಳು. ಅದೇ ಬಾಂಬೆದಲ್ಲಿ ಬೆಳೆದಿರೋದ್ರಿಂದ ಮಂಗಳೂರು ಕಲ್ಚರೇ ಇಲ್ಲ ಅವಳಿಗೆ. ಹುಚ್ಚಿ ಥರನೇ ಆಡ್ತಾ ಇದ್ದಾಳೆ ಅವಳು. ಬಾಸ್ ಅವರು ಅಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದಾರಾ, ಫಿಶ್ ಮಾರ್ಕೆಟ್ ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ. ಫಿಶ್ ಮಾರ್ಕೆಟಲ್ಲಿ ಹೆಂಗಸ್ರ ಕಡೆ ಜಗಳ ಆಡ್ತಾರಲ್ಲ, ಆ ಥರ ಜಗಳಗಳನ್ನೇ ಈ ಬಿಗ್ ಬಾಸ್ ಅವರೇ ಹಚ್ತಾ ಇದ್ದಾರೆ. ಯಾಕಂತಂದರೆ ಇವಾಗ ನಾಮಿನೇಷನ್ ಆದವರಿಂದ ಇನ್ನೊಂದು ಕಡೆ ಹೋಗುವಾಗ ಯಾರು ಚೆನ್ನಾಗಿ ಆಡಿದ್ದಾರೆ ಅವರನ್ನು ಕಳಿಸಿ, ಅಥವಾ ಯಾರು ಜಾಸ್ತಿ ಮತ ತಗೊತಾರೆ ಅವರನ್ನು ಕಳಿಸಿ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಒಮ್ಮತದಿಂದ ಕಳಿಸಿ ಅಂತಂದರೆ ಈ ರಕ್ಷಣಾತನಂಥ ಹುಚ್ಚಿಯರು ಆಚರಿಸಲಿ. ಯಾಕಂದರೆ ನಿನ್ನೆ ರಕ್ಷಿತಾ ತಮಗೆ ಇಷ್ಟನೇ, ಆದರೆ ಅವಳು ವಿಚಿತ್ರವಾಗಿ ಆಡೋದು ಇಷ್ಟ ಆಗಲ್ಲ. ರಾಶಿಕಾ ನಿನ್ನೆ ಚೆನ್ನಾಗಿ ಆಡಿ ಪಾಪ ಗೆದ್ದಿದ್ದಾಳೆ, ಅವಳನ್ನು ಕಳಿಸ್ಬೇಕಲ್ವಾ. ಎಲ್ಲರೂ ಒಮ್ಮತ ಮಾಡಿದ್ರೆ ರಕ್ಷಿಕಾ ಅಡ್ಡಗಾಲ ಹಾಕ್ತಾಳೆ. ಅವಳು ಒಂದೊಂಥರ ವಿಚಿತ್ರ. ಈ ಬಿಗ್ ಬಾಸ್ ಅವರೇ ಆ್ಯಕ್ಚುಲಿ ಜಗಳ ಹತ್ಸಕ್ಕೆ ನೋಡ್ತಾ ಇದ್ದಾರೆ. ಒಮ್ಮತ ಅಂತ ಯಾಕೆ ಹೇಳಬೇಕು, ಬಹುಮತ ಅಂತ ಹೇಳಿದರೆ ಜಗಳನೇ ಆಗಲ್ಲ ಅಲ್ಲಿ. ಈ ಬಿಗ್ ಬಾಸ್ ಅವರೇ ಜಗಳನ ಹತ್ಸೋದ್ರಲ್ಲೇ ಜಗಳ ಆಡೋದು, ಫಿಶ್ ಮಾರ್ಕೆಟ್ ಥರ ಮಾಡೋದೇ ಬಿಗ್ ಬಾಸ್ ಅಂತ ಮಾಡ್ತಾಯಿದ್ದಾರೆ. ತುಂಬ ಜಗಳ. ಈ ಬಿಗ್ ಬಾಸರಿಂದನೇ ಪ್ರಾಬ್ಲಮ್ಮು, ಕಂಟೆಸ್ಟೆಂಟ್ ಪ್ರಾಬ್ಲಮ್ ಅಲ್ಲ ಅದು. ಮತ್ತು ಆ ಗಿಲ್ಲಿ ಅವನಂತೂ ಸ್ಲಮ್ ಥರ ಆಟ ಆಡ್ತಾನೆ. ಸ್ಲಮ್ ಭಾಷೆ ಮಾತಾಡೋದು, ಸ್ಲಮ್ ಥರ ಆಡೋದು, ಸ್ಲಮ್ ಥರ ಡ್ರೆಸ್ ಹಾಕೊಳ್ಳೋದು, ಅವನಂತೂ ವೇಸ್ಟ್. ಪಾಪ ಚಂದ್ರಪ್ರಭಾ ಹೋಗ್ಬಿಟ್ಟ. ಚಂದ್ರಪ್ರಭಾನಿಗೂ ಈ ಬಿಗ್ ಬಾಸ್ ಅವರು ಇದು ಫಿಶ್ ಮಾರ್ಕೆಟ್ ಅಂತ ಗೊತ್ತಾಯ್ತಿರಬೇಕು. ಫಿಶ್ ಮಾರ್ಕೆಟ್ ನಡೆಸ್ತಾ ಇದ್ದಾರೆ, ಬಿಗ್ ಬಾಸ್ ನಡೆಸ್ತಾ ಇಲ್ಲ ಅಂತ ಗೊತ್ತಾಯ್ತಿರಬೇಕು. ಅದಕ್ಕೆ ಚಂದ್ರಪ್ರಭಾ ಅವನಿಗೆ ಏನೋ ಬೇಜಾರಾಗಿ ಹೋಗ್ಬಿಟ್ಟ. ಆಮೇಲೆ ಈ ಗಿಲ್ಲಿ ಬ್ಯಾಡ್ದಿದ್ದು ಜೋಕ್ಸ್ ಮಾಡೋದು, ದೊಡ್ಡವರು ಚಿಕ್ಕ ಗಿಲ್ಲಿ, ಕಾವ್ಯ ಮತ್ತು ಆ ರಕ್ಷಿತಾ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ, ಏಕವಚನದಲ್ಲಿ ಮಾತಾಡೋದು, ಬೈಯೋದು, ಅದೆಲ್ಲ ಒಂಥರ ಸಂಸ್ಕೃತಿ ಇಲ್ದಿದ್ದವ್ರ ಥರ ಆಡ್ತಾಯಿದ್ದಾರೆ. ಆ್ಯಕ್ಚುಲಿ ಗಿಲ್ಲಿ ಅಂತೂ ತುಂಬ ಅಧ್ವಾನ. ಆ ಬಿಗ್ ಬಾಸ್ ಅವರು ಅವನಿಗೆ ಬೇರೆ ಚಪ್ಪಾಳೆ, ಅವನಿಗೆ ಬೇರೆ ಎನ್ಕರೇಜ್ ಮಾಡ್ತಾರೆ. ಈ ಸಲ ಏನೋ ಸ್ವಲ್ಪ ಬೈದಿದ್ದಾರೆ ಯಾರೋ ಸುದೀಪ್ ಅವರು, ಇಲ್ಲಾಂದರೆ ಬೈಯೋದೇ ಇಲ್ಲ ಗಿಲ್ಲಿಗೆ. ಆ ಗಿಲ್ಲಿ ಏನೇನು ಹುಚ್ಚಂತಾರೆ, ಅವನಿಗೆ ಎಷ್ಟು ಬೈದ್ರೂ ಅವನಿಗೆ ಮರ್ಯಾದೆ ಅನ್ನೋದು ಇಲ್ಲವೇ ಇಲ್ಲ, ಹುಚ್ಚಂತರನೇ ಆಡ್ತಾ ಇರ್ತಾನೆ. ಆಮೇಲೆ ಈ ಮಾಳು ಅಂತೂ ಅವನಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ವೇಸ್ಟು. ಅವನಿಗೆ ಏನು ಅರ್ಥ ಆಗಲ್ಲ. ಮಲ್ಲಮ್ಮನ ಎರಡನೇ ಅವತಾರ ಅವನು. ಅವನಿಗೆ ಬಿಗ್ ಬಾಸ್ ಏನು ಹೇಳ್ತಾರೆ, ಏನು ಇದ್ದೀನಿ, ಏನು ಯಾರಿಗೆ ಕೊಡಬೇಕು ಏನೂ ಗೊತ್ತಾಗಲ್ಲ. ಜಾಹ್ನವಿಗೆ ಚಿಣಿಮಿಣಿ ಅದು ಇದು ವೇಸ್ಟು, ನೀವು ಬರೀ ರೆಡಿ ಆಗ್ತೀರಾ ಅಂತಾರೆ. ಟಿ ವಿಯಲ್ಲಿ ಹೋಗೋದೇ ಅವರು ಚೆನ್ನಾಗಿ ತೋರಿಸ್ಕೊಳ್ಳೋಕ್ಕೆ. ಅಲ್ಲಿ ಬಿಗ್ ಬಾಸಲ್ಲಿ ಧನುಷು, ಜಾಹ್ನವಿ ಮತ್ತು ಸೂರಜ್ ಬಿಟ್ಟರೆ ಯಾವ ಮುಖನೂ ನೋಡೋಕ್ಕಾಗಲ್ಲ. ಜಾಹ್ನವಿಗೆ ನೀನು ಚೆನ್ನಾಗಿ ರೆಡಿ ಆಗ್ತೀಯಾ, ಅಡುಗೆ ಮಾಡಲ್ಲ ಅದು ಇದು. ಪಾಪ ಜಾಹ್ನವಿ ಇಡೀ ದಿನ ಅಡುಗೆ ಮಾಡ್ತಿರ್ತಾಳೆ. ಚೆನ್ನಾಗಿ ಕಾಣಬೇಕಂತಾನೆ ಟಿ ವಿಗೆ ಹೋಗಿರುತ್ತಾನೆ. ಟಿ ವಿಯಲ್ಲಿ ಚೆನ್ನಾಗಿ ಕಾಣಬೇಕು. ಆ್ಯಕ್ಚುಲಿ ಇದರಲ್ಲಿ ಬಿಗ್ ಬಾಸಲ್ಲಿ ನೋಡೋಕ್ಕೆ ಜಾಹ್ನವಿ ಮತ್ತು ಧನುಷು ಮತ್ತು ಸೂರಜ್ ಇವ್ರು ಮೂರು ಇವರು ಆಲ್ರೌಂಡರ್ ಥರ ಇದ್ದಾರೆ. ಚೆನ್ನಾಗೂ ಆಟ ಆಡ್ತಾರೆ, ಅಟ್ರಾಕ್ಟಿವ್ ಆಗಿದ್ದಾರೆ. ಮತ್ತು ಅವರು ಯಾರ ಹತ್ರನೂ ಜೋಸ್ದಾಗಿ ಲೌಡಾಗಿ ಮಾತಾಡಲ್ಲ, ಕಾಮ್ ಆ್ಯಂಡ್ ಕಂಪೋಸ್ಡಾಗಿರ್ತಾರೆ ಮೂರು ಜನನು. ಇವ್ರು ಮೂರು ಜನ ಫೈನಲಿಗೆ ಬರಲೇಬೇಕು ಆ್ಯಕ್ಚುಲಿ. ಉಳಿದವರೆಲ್ಲ ವೇಸ್ಟು. ಆ ಗಿಲ್ಲಿ ಅಂತೂ ಅವನು ಬಾಯಿ ತೆಗೆದ್ರೆ ಬೇಜಾರು. ಬಾಯಿ ತೆಗೆದ್ರೆ ಅವನು ಟಿ ವಿನ ಚಾನಲ್ಲೇ ಚೇಂಜ್ ಮಾಡ್ಬೇಕನ್ನಿಸುತ್ತೆ, ಅಷ್ಟು ಸ್ಲಮ್ ಥರ ಮಾತಾಡ್ತಾನೆ. ಅವನೇನೋ ಜೀ ಕನ್ನಡದಲ್ಲಿ ಚೆನ್ನಾಗಿದ್ದ, ಈಗ ಹುಚ್ಚ ಥರ ಆಗಿಬಿಟ್ಟಿದ್ದಾನೆ. ಗ್ರೂಪಿಸಮ್ ಮಾಡಿ ನಾಮಿನೇಟ್ ಮಾಡಿದ್ದಾನೆ ಅಂತ ಅನ್ನಿಸ್ತಾನೆ ಇದೆ. ಯಾಕಂದರೆ ನಾಮಿನೇಟ್ ಆಗದೇ ಇರೋ ಗ್ರೂಪಲ್ಲಿ ಎಷ್ಟೋ ವೇಸ್ಟ್ ಬಾಡಿಗಳಿದ್ದಾವೆ. ಆ ವೇಸ್ಟ್ ಬಾಡಿಗಳಲ್ಲಿ ಬಿಟ್ಬಿಟ್ಟು ಜಾಹ್ನವಿಗೆ ಹೇಳ್ತಾನೆ.
ಜಾಹ್ನವಿ ಆ್ಯಕ್ಚುಲಿ ಚೆನ್ನಾಗಿ ಆಟ ಆಡ್ತಾಳೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಮತ್ತು ಯಾರ ಹತ್ರ ಜಗಳ ಆಡಲ್ಲ, ಅನ್ನೆಸೆಸರಿಯಾಗಿ ಜಗಳ ಆಡೋಕ್ಕೆ ಹೋಗಲ್ಲ. ಅವಳಾಯಿತು ಅವಳ ಕೆಲಸ ಆಯಿತು. ಅಶ್ವಿನಿ ಜೊತೆ ಇದ್ದಾಗ ಏನೋ ಒಂದು ಸಿಚುವೇಶನ್ ಆಯಿತು ಅಷ್ಟೇ. ಆಮೇಲೆ ಅವಳು ಎಚ್ಚೆತ್ಕೊಬಿಟ್ಳು. ಅವಳು ಜಾಹ್ನವಿ ಮುಂಚೆಯಿಂದನೂ ನಮ್ಗೆ ಗೊತ್ತು, ಅದು ಒಳ್ಳೆಯವಳು ಅವಳು. ಈ ಮಾಳುಗೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ಅಲ್ಪನಿಗೆ ಐಶ್ವರ್ಯ ಬಂದಂಗೆ ಹುಚ್ಚುಚ್ಚಾಗಿ ನಾಮಿನೇಟ್ ಮಾಡ್ತಾನೆ. ಮಾಳುಗಂತೂ ಏನೂ ಅರ್ಥ ಆಗಲ್ಲ, ಒಳ್ಳೆ ಅನ್ಎಜುಕೇಟೆಡ್ ಥರ ಹಳ್ಳಿ ಗುಗ್ಗು ಥರ ಆಡ್ತಾ ಇದ್ದಾನೆ. ಬಿಗ್ ಬಾಸ್ ಆ್ಯಕ್ಚುಲಿ ಜಗಳ ಹಚ್ಚಿಸಿ ಮಜಾ ನೋಡ್ತಾ ಇದ್ದಾರೆ ಎಲ್ಲ. ಈ ಬಿಗ್ ಬಾಸ್ ಯಾಕೋ ಸರಿಯಾಗಿ ಆಟ ಆಡ್ತಾ ಇಲ್ಲ, ಆಟ ಆಡಿಸ್ತಾ ಇಲ್ಲ ಅನ್ನಿಸ್ತಾ ಇದೆ.